ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ತ್ರೇತಾಯುಗದಲ್ಲಿ ನಡೆದಂತಹ ಕಥೆಗಳನ್ನೆಲ್ಲ ನಾವು ಮೆಲುಕು ಹಾಕುವಾಗ ಮೊದಲು ಬರುವಂತಹ ನಮ್ಮ ಮನಸ್ಸಿಗೆ ಬರುವಂತಹ ಕಥೆ ಎಂದರೆ ರಾಮಾಯಣದ ಕಥೆ. ರಾಮಾಯಣ ಎಂದಾಕ್ಷಣ ಪ್ರಭು ಶ್ರೀರಾಮಚಂದ್ರ ದೇವರು, ಮಾತೆಯಾದಂತಹ ಸೀತಾದೇವಿ ಮತ್ತು ಅವರ ಬಂಟನಾದಂತಹ ಪ್ರಭು ಹನುಮಂತರಾಯರ ನಮಗೆ ಜ್ಞಾಪಕ ಬರುತ್ತದೆ. ಜೊತೆಗೆ ಒಬ್ಬನು ತೊಂದರೆಯನ್ನುಂಟು ಮಾಡಿದ್ದ ಆ ರಾಕ್ಷಸನ ಜ್ಞಾಪಕವೂ ನಮಗೆ ಬರುತ್ತದೆ. ಅದು ದಶಾನನ, ದಶಕಂಠ. ಅವನಿಗೆ ಆ ಹೆಸರು ಬಂದಿದ್ದು ಹೇಗೆ? ನಿಜವಾದ ಹೆಸರು ದಶಕಂಠ ಎಂಬುದಾಗಿ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ 10 ತಲೆ ಇದ್ದದ್ದು, ಆದ್ದರಿಂದ ದಶಕಂಠ ಎಂಬುದಾಗಿ ಅವನಿಗೆ ಹೆಸರಿದ್ದದ್ದು. ಮುಂದೆ ಆ ರಾಮಾಯಣದ ಪೂರ್ತಿ ಸಮಯದಲ್ಲಿ ಅವನಿಗೆ ರಾವಣ ಎಂಬುದಾಗಿ ಕರೀತಾರೆ. ಇವನು ಈ ರಾವಣನು ಮಾಡಿರತಕ್ಕಂಥ ಒಂದು ತಪ್ಪಿನಿಂದಲೇ ಅವನಿಗೆ ಆ ಹೆಸರು ಪ್ರಾಪ್ತಿಯಾಯಿತು. ಅದರ ಹಿಂದೆ ಇರತಕ್ಕಂಥ ಒಂದು ಕತೆ. ಈ ದಶಕಂಠನು, ದಶಾನನನು ಭೂಮಿಯ ಮೇಲೆ, ಸ್ವರ್ಗದ ಮೇಲೆ, ಪಾತಾಳದ ಮೇಲೆ ಎಲ್ಲ ಜಾಗಗಳಲ್ಲೂ ತಾನು ಜಯವನ್ನು ಗಳಿಸಿ ಆಳ್ತಕ್ಕಂಥ ಸಮಯ. ಅವನು ಮತ್ತು ಅವನ ತಾಯಿ, ತಂದೆ ಎಲ್ಲರೂ ಶಂಕರನ, ಶಿವನ ದೊಡ್ಡ ಭಕ್ತರು. ಈ ರಾವಣನು ಒಮ್ಮೆ ತನ್ನ ತಾಯಿಯನ್ನು ನೋಡುತ್ತಾನೆ. ಆ ಕೈಕಸಾದೇವಿ ಆ ಶಂಕರನ ಲಿಂಗವನ್ನ ಮರಳಿನಿಂದ ಮಾಡಿ ಅದಕ್ಕೆ ಪೂಜೆಯನ್ನು ಮಾಡುತ್ತಿದ್ಲು. ಈ ಪೂಜೆಯನ್ನು ಮಾಡುವಂತಹ ತಾಯಿಯನ್ನು ಕಂಡ ರಾವಣನಿಗನಿಸ್ತು, ನಾನು ಇಷ್ಟು ಶೂರವೀರ, ಈ ಪೂರ್ಣ ಭೂಮಂಡಲವನ್ನು ಆಳತಕ್ಕಂಥವನು, ನನ್ನ ತಾಯಿ ಮರುಳಿನ ಲಿಂಗಕ್ಕೆ ಪೂಜೆಯನ್ನು ಮಾಡುವುದೇ ಸಾಧ್ಯವಿಲ್ಲ. ನಾನು ನನ್ನ ತಾಯಿಗೆ ಶಂಕರನನ್ನೇ ಇಲ್ಲಿ ಕರೆದುಕೊಂಡು ಬರ್ತೇನೆ, ನನ್ನ ತಾಯಿ ಶಂಕರನ ಪೂಜೆಯನ್ನು ಮಾಡಬೇಕೆಂಬುದಾಗಿ ಕೂಡಲೇ ತನ್ನ ಪ್ರಯಾಣವನ್ನ ಕೈಲಾಸದತ್ತ ಬೆಳೆಸ್ತಾನೆ. ಕೈಲಾಸಕ್ಕೆ ತಲುಪಿದ ಕ್ಷಣ ರಾವಣನು ತನ್ನ 10 ಕೈಗಳನ್ನು ಆ ಕೈಲಾಸದ ಪರ್ವತದ ಕೆಳಗೆ ಹಾಕಿ ಅದನ್ನು ಎತ್ತಲಿಕ್ಕೆ ಪ್ರಯತ್ನ ಪಡ್ತಾನೆ. ಎತ್ತಲು ಪ್ರಯತ್ನ ಪಡುವಾಗ ಶಂಕರನು ಧ್ಯಾನಸ್ಥನಾಗಿ, ಧ್ಯಾನ ಮಗ್ನನಾಗಿ ಕೂತಂತಹ ಸಮಯ ಈ ರಾವಣನ ಹಾವಳಿಯಿಂದ ಎಚ್ಚರವಾಯಿತು. ಎಚ್ಚರವಾದ ಕ್ಷಣ ಸಿಟ್ಟು ಬಂತು. ಕ್ಷುದ್ರ ಪ್ರಾಣಿಯಾದ ನೀನು ಒಬ್ಬ ರಾಕ್ಷಸ, ನನ್ನ ಧ್ಯಾನವನ್ನು ಭಂಗ ಮಾಡದೆ ಎಂಬುದಾಗಿ ಸಿಟ್ಟಿನಿಂದ ತಮ್ಮ ಶಂಕರನು ತಮ್ಮ ಕಾಲಿನ ಆ ಹೆಬ್ಬೆರಳಿಂದ ಆ ಪರ್ವತದ ಮೇಲೆ ಭಾರವನ್ನು ಹಾಕ್ತಾರೆ. ಹಾಕಿದ ಕ್ಷಣ ಆ ರಾವಣ ಬೆಟ್ಟದ ಕೆಳಗೆ ಸಿಕ್ಕಿ ಬೀಳುತ್ತಾನೆ. ಸಿಕ್ಕಿ ಬಿದ್ದ ರಾವಣನಿಗೆ ನೋವು ತಡಿಲಿಕ್ಕೆ ಆಗಲಿಲ್ಲ. ದುಃಖದಲ್ಲಿ ನೋವು ತಡಿಲಿಕ್ಕಾಗದೆ ಕಿರಿಸ್ತಾನೆ, ಅಳುತ್ತಾನೆ. ಏನು ಪ್ರಯತ್ನ ಮಾಡಿದರೂ ಆ ಬೆಟ್ಟದ ಕೆಳಗಿಂದ ಆಚೆ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ರಾವಣನಿಗೆ ಅರಿವಾಯಿತು, ತಾನು ಮಾಡಿರತಕ್ಕಂಥ ತಪ್ಪು ಏನು. ಭಗವಂತನು ಶಂಕರನು, ಅವನನ್ನ ಸದಾ ನಾನು ದೇವನು ಒಂದು ಪೂಜಿಸ್ತಕ್ಕಂಥ ನನ್ನ ಪ್ರೀತಿಯ ಪರಮಾತ್ಮ, ಅವನ ಅಪ್ಪಣೆ ಇಲ್ಲದೆ ಈ ಕೆಲಸವನ್ನು ಮಾಡದೆ ನಾನು ಮಾಡಿರತಕ್ಕಂಥದ್ದು ತಪ್ಪು ಎಂಬುದಾಗಿ ತಿಳಿದು ಶಂಕರನನ್ನ ಬೇಡಲಿಕ್ಕೆ ಶುರು ಮಾಡ್ತಾನೆ. ಹೇ ಪ್ರಭು, ಹೇಗಾದರೂ ಮಾಡಿ ನನ್ನ ತಪ್ಪನ್ನು ಕ್ಷಮಿಸಿ ಈ ಬೆಟ್ಟದ ಕೆಳಗಿಂದ ನನ್ನನ್ನು ಪಾರು ಮಾಡು ಎಂಬುದಾಗಿ ಬೇಡ್ಕೊಳ್ತಾನೆ. ಭೋಳಾ ಶಂಕರನು, ಶಿವನು, ಅವನನ್ನ ಒಲಿಸ್ಕೊಳ್ಳಿಕ್ಕೆ ನಾವು ಬಹಳ ಕಷ್ಟಪಡಬೇಕಾಗಿಲ್ಲ. ಪ್ರೀತಿಯಿಂದ, ಪೂರ್ಣ ಶರಣಾಗತಿಯಿಂದ ಒಂದು ನಮಸ್ಕಾರ ಹಾಕಿದರೆ ಸಾಕು, ನಮ್ಮ ಶಂಕರನು ನಮ್ಮನ್ನು ಒಲಿತಾನೆ, ನಮಗೆ ಒಲಿದುಕೊಳ್ತಾನೆ. ಅದೇ ರೀತಿ ರಾವಣನು ಕೇಳಿದ ಕ್ಷಣ ಶಂಕರನು ಹೋಗಲಿ ಎಂಬುದಾಗಿ, ತಪ್ಪಿನ ಅರಿವಾಯಿತಲ್ವೇ ಎಂಬುದಾಗಿ ತನ್ನ ಕಾಲನ್ನು ಎತ್ತಾನೆ. ಈ ರಾವಣ ಆ ಬೆಟ್ಟದ ಕೆಳಗಿಂದ ಆಚೆ ಬರುತ್ತಾನೆ. ಈ ಪ್ರಾಕೃತ ಭಾಷೆಯಲ್ಲಿ ರಾವ ಎಂಬುದಾಗಿ ಕರೆಯತಕ್ಕಂಥದ್ದು ಒಬ್ಬ ಮನುಷ್ಯನು ಅಥವಾ ಯಾರೇ ಇರಲಿ, ಒಂದು ಜೀವಿ ನೋವನ್ನು ತಡೆಯಲಾಗದೆ ಜೋರಾಗಿ ಬೊಬ್ಬಿಟ್ಟು ಅತ್ತಾಗ, ದುಃಖದಲ್ಲಿ ಅತ್ತಾಗ ಆ ರಾವ ಎಂಬತಕ್ಕಂತಹ ಪದವನ್ನ ಬಳಸ್ತಾರೆ.
ಇವನು ಈ ದಶಾನನೂ ಕೂಡ ಆ ಬೆಟ್ಟದ ಭಾರವನ್ನು ತಡೆಯಲಾರದೆ ನೋವಿನಿಂದ ಕಿರಿಚಿ ಕಿರಿಚಿ ದುಃಖದಲ್ಲಿ ಅತ್ತಿದ್ದರಿಂದ ಅವನಿಗೆ ರಾವಣ ಎಂಬುದಾಗಿ ಹೆಸರು ಪ್ರಾಪ್ತಿಯಾಯಿತು. ಈ ರಾವಣ ಎಂಬ ಹೆಸರು ಪ್ರಾಪ್ತಿಯಾದ ಮೇಲೆ ಅವನ ಹಾಸ್ಯ ಮಾಡೋಗೋಸ್ಕರವಾಗಿ ಎಲ್ಲ ಕಡೆಗಳಲ್ಲೂ ಈ ದಶಕಂಠನನ್ನ ರಾವಣ ಎಂಬುದಾಗಿ ಕರೆಯಲು ಪ್ರಾರಂಭ ಮಾಡಿದ.